ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೆ. ನಾನು ಮೀಶೋಯಿಂದ ಎಷ್ಟು ಸೀರೆ ತರಿಸಿದ್ದೆ, ಒಂದು 5-6 ಸೀರೆ ತರಿಸಿದ್ದೆ. ಅದನ್ನೇ ಶೂಟ್ ಮಾಡ್ತಾ ಇದ್ದೆ. ಅಂದರೆ ಅನ್ಬಾಕ್ಸಿಂಗ್ ಮಾಡಿ ಸಾರಿ ಎಲ್ಲ ತೋರಿಸ್ಬೇಕಲ್ಲ, ಸೊ ಅದನ್ನು ಶೂಟ್ ಮಾಡ್ತಿದ್ದೆ. ಅದೆಲ್ಲ ಶೂಟ್ ಮಾಡಿ ಊಟಕ್ಕೆ ರೆಡಿ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಎಗ್ ಸ್ಲೈಸ್ ಮಸಾಲ ರೆಸಿಪಿ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಮಾಡೋಣ ಅಂತ ಮಾಡ್ತಿದ್ದೆ. ಅದಕ್ಕೆ ಒಂದು 5-6 ಮೆಣಸಿನ್ಕಾಯಿನ, ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ನೆನೆಸಿ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಬೇಕು. ಅಂದರೆ ಅದು ಖಾರ ಇರಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ನನ್ನ ಹತ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಆಗೋ ಥರ ಮಿಕ್ಸಿಗೆ ಹಾಕಿದರೆ ಅದು ಈ ಕಡೆ ಮಸಾಲ ರೆಡಿ ಆಗುತ್ತೆ. ಈ ಕಡೆ ನಾನು ಎಗ್ ಕೂಡ ಮುಂಚೆನೇ ಕುದಿಸ್ಕೊಂಡಿದ್ವಿ. ಅದನ್ನು ಸ್ಲೈಸ್ ರೀತಿ ಕಟ್ ಮಾಡೋಕ್ಕಂತಲೇ ಈ ಪ್ರಾಡಕ್ಟ್ ನಾನು ಮೀಶೋಯಿಂದ ತರಿಸಿದೆ. ಅಂದರೆ ಚಾಕುವಿಂದ ಕಟ್ ಮಾಡಿದರೆ ನೀಟಾಗಿ ಈ ಥರ ಕಟ್ ಆಗಲ್ಲ. ಅದು ಎಗ್ ಒಳಗಡೆ ಇರುತ್ತಲ್ಲ, ಯೆಲ್ಲೋ ಕಲರ್ ಇದೆಲ್ಲ ಹೊರಗಡೆ ಬಂದುಬಿಡುತ್ತದು. ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಫಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ಈ ಕಡೆ ಮಸಾಲೆ ಎಲ್ಲ ರೆಡಿಯಾಗಿರುತ್ತಲ್ಲ, ಅದು ಸೈಡಿಗಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದು ಮಿಕ್ಸಿಗೆ ಹಾಕೊಂಡಿರೋ ಮಸಾಲ ಕೂಡ ಸೇರಿಸ್ಬೇಕು. ಅದಾದಮೇಲೆ ಒಂದು ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಖಾರ, ಜಾಸ್ತಿ ಬೇಡ, ಬಿಕಾಸ್ ಆಲ್ರೆಡಿ ಮೆಣಸಿನ್ಕಾಯಿ ಖಾರ ಇರುತ್ತೆ. ಅದಾದಮೇಲೆ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ನೀರು ಹಾಕಿ, ನೀರು ಕುದಿ ಬಂದಮೇಲೆ ಸ್ಲೈಸ್ ಮಾಡಿಟ್ಕೊಂಡಿರೋ ಎಗ್ ಕೂಡ ಮಿಕ್ಸ್ ಮಾಡಿ ಒಂದು 20 ಸೆಕೆಂಡ್ ಬಾಯ್ಲ್ ಮಾಡಿದರೆ ಎಗ್ ಮಸಾಲೆ ಕೂಡ ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟರಲ್ಲೇ ಆಧಾರ್ ಕಾರ್ಡ್ ಸ್ಲಾಟ್ ಬುಕ್ ಮಾಡಿದ್ದೆ. ಸೊ ಅವ್ರ ಮನೆಗೆ ಬಂದು ಬೇಬಿದು ಆಧಾರ್ ಕಾರ್ಡ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ನಾವು ಸಂಡೇ ಬೆಳಗ್ಗೆ ಆ್ಯಕ್ಚುಲಿ 10 o'clock ಬುಕ್ ಮಾಡಿದ್ವಿ, ಬಟ್ ಅವರು ಮಧ್ಯಾಹ್ನ 3 ಗಂಟೆಗೆಲ್ಲ ಕಾಲ್ ಮಾಡಿದರು. ಸೊ ಇವಾಗ ಅದೊಂದು ಒಳ್ಳೆ ಅಡ್ವಾಂಟೇಜ್ ನಮಗೆ. ಮನೆಯಲ್ಲೇ ಚಿಕ್ಕ ಬೇಬಿ ಇರುತ್ತಲ್ಲ, ಸೊ ಹೊರಗಡೆ ಕರ್ಕೊಂಡೋಗಿ ಕ್ಯೂವಲ್ಲಿ ನಿಂತು ಅದೆಲ್ಲ ಸ್ಟ್ರಗಲ್ ಇಲ್ಲ. ಇವಾಗ ಮನೆಗೆ ಬಂದು ಆಧಾರ್ ಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ. ಅದು ಯಾವ ಥರ ಪ್ರೊಸೀಜರ್ ಅಂತ ಹೇಳ್ತಿದ್ದೀನಿ ನೋಡಿ. ಮೊದಲು ಆಧಾರ್ ಕಾರ್ಡ್ ಮಾಡಲಿಕ್ಕೆ ಮಗುದು ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟ್ ಮತ್ತು ಪೇರೆಂಟ್ಸ್ದು ಆಧಾರ್ ಕಾರ್ಡ್ ಅಷ್ಟೇ, ಮತ್ತೇನಿಲ್ಲ. ಸೊ ಫಸ್ಟು ಸೇವಾ ಕರ್ನಾಟಕ ಅಂತ ವೆಬ್ಸೈಟು. ಆ ವೆಬ್ಸೈಟ್ನ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಬರೋದನ್ನು ಕ್ಲಿಕ್ ಮಾಡಿದರೆ ಇದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಾವು ಬುಕ್ ಸ್ಲಾಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಡೀಟೇಲ್ಸ್ ಎಂಟ್ರಿ ಮಾಡೋಕ್ಕೋಸ್ಕರ ಅಪ್ಲಿಕೇಶನ್ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಫಾರ್ಮ್ ಅಂದರೆ ಜಸ್ಟ್ ಲೈಕ್ ನಾವು ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು. ಅದರಲ್ಲಿ ಬೇಬಿ ನೇಮ್, ಆಮೇಲೆ ನಮ್ಮದು ಫೋನ್ ನಂಬರ್, ಸೊ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಫೋನ್ ನಂಬರ್, ನೆಕ್ಸ್ಟ್ ಅಡ್ರೆಸ್. ಅದು ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಪಿನ್ ಕೋಡ್ ಬೈ ನಾವು ಸರ್ಚ್ ಅಂತ ಕೊಟ್ಟರೆ ನಮ್ಮ ನಿಯರ್ ಬೈ ಏರಿಯಾ ತೋರಿಸುತ್ತೆ. ಅದು ಅಂದರೆ 2 ಆಪ್ಷನ್ ಇದೆ, ಪಿನ್ ಕೋಡ್ ಅಥವಾ ಡಿಸ್ಟ್ರಿಕ್ಟ್ ಅಂತ. ನಾನು ಪಿನ್ ಕೋಡ್ ಬೈ ಸರ್ಚ್ ಮಾಡಿದಾಗ ನಮ್ಮ ನಿಯರ್ ಬೈ ಏರಿಯಾ ತೋರಿಸಿತ್ತು. ಸೊ ಅದರಲ್ಲಿ ನಾವು ಯಾವ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಏನು ಸರ್ವಿಸ್ ಬೇಕು, ಲೈಕ್ ನೀವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇದೆನಾ ಅಂಥೇಳಿ ಎಸ್ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಲ್ಲಿ ವೆರಿಫೈ ಮೊಬೈಲ್ ನಂಬರ್ ಅಂತ ಬರುತ್ತೆ. ಅದು ಸೊ ನಮ್ಮ ಫೋನ್ ನಂಬರಿಗೆ ಒಂದು OTP ಬಂದಮೇಲೆ ಆ OTPನ ಹಾಕಿದಾಗ ಫೋನ್ ನಂಬರ್ ಕೂಡ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಬಂದು ನಮಗೆ ಯಾವ ಡೇ ಬೇಕು, ಲೈಕ್ ಯಾವ ಟೈಮಿಂಗ್ ಬೇಕು ಅಂಥೇಳಿ ಮಾಡಿಕೊಂಡು ಅಲ್ಲಿ ಬುಕ್ ಮೈ ಸ್ಲಾಟ್ ಅಂತ ಕ್ಲಿಕ್ ಮಾಡಿದರೆ ಸ್ಲಾಟ್ ಬುಕ್ ಆಗುತ್ತೆ. ಯಾವುದೇ ಥರ ಮೆಸೇಜ್ ಅಥವಾ ಕಾಲ್ ಏನೂ ಬರೋಲ್ಲ. ಬಟ್ ನಾವು ಯಾವಾಗ ಸೆಲೆಕ್ಟ್ ಮಾಡಿರ್ತೀವಲ್ಲ ಆವತ್ತು ಕಾಲ್ ಮಾಡ್ತಾರೆ ಅವರು, ಅವೈಲೇಬಲ್ ಇದ್ದೀರಾ ಅಂಥೇಳಿ. ಇಷ್ಟೇ ಪ್ರೊಸೆಸ್, ಈಸಿ ಇದೆ. ಸೊ ಬಂದಮೇಲೆ ಮಾಡಾದ್ಮೇಲೆ ನಾವು ಪೇಮೆಂಟ್ ಮಾಡಬೇಕು. 150 ರುಪೀಸ್ ಏನೋ ಇತ್ತು ಅಷ್ಟೇ. ಅದಾದಮೇಲೆ ಇನ್ನೊಂದೆರಡು ಸ್ಯಾರೀಸ್ ಕೂಡ ಶೂಟ್ ಮಾಡಬೇಕಿತ್ತು. ಅದನ್ನು ಎಲ್ಲ ಉಟ್ಕೊಂಡು ಸ್ವಲ್ಪ ಅಲ್ಲೇ ಪಾರ್ಕ್ ಹತ್ರ ಹೋಗೋಣ, ಗ್ರೀನರಿ ಹತ್ರ ಶೂಟ್ ಮಾಡೋಣ ಅಂಥೇಳಿ ಅಲ್ಲಿ ಹೋಗಿದ್ವಿ. ನಾನು ಲೈಕ್ ಇದನ್ನು ಏನಕ್ಕೆ ಶೂಟ್ ಮಾಡ್ತಿದ್ದೀನಿ ಅಂತ ಅಂದರೆ, ಇದೆಲ್ಲ ಪ್ರಾಡಕ್ಟ್ಸ್ ಬಂದು ನಾನು ಮೀಶೋಯಿಂದ ತೊಗೊಂಡಿರೋದು. ನನಗೆ ಜಸ್ಟ್ 50 ಫಾಲೋವರ್ಸ್ ಇದ್ದರು ಅಷ್ಟೇ. ಸೊ ಹಾಗಾಗಿ ನಾನು ತಮ್ನೇಲಲ್ಲಿ ಮೆನ್ಷನ್ ಮಾಡಿದೆ 50 ಫಾಲೋವರ್ಸ್ ಇದ್ದರೂ ನೀವು ಮೀಶೋಯಿಂದ ಅರ್ನ್ ಮಾಡ್ಬೋದು ಅಂಥೇಳಿ. ಅಂದರೆ ಈ ಥರ ಪ್ರಾಡಕ್ಟ್ಸ್ ನಾವು ಬೈ ಮಾಡಬೇಕು ಫಸ್ಟು. ಅದನ್ನು ಅನ್ಬಾಕ್ಸಿಂಗ್ ಅಥವಾ ರಿವೀಲಿಂಗ್ ಅಂತ ಹೇಳಿ ವಿಡಿಯೋ ಮಾಡಿ ಅದನ್ನು ನಾವು ಮಾಡಿ ಆದರೂ ನಾವು ತೋರಿಸ್ಬೋದು, ಅಥವಾ ನಾವು ಜಸ್ಟ್ ಲೈಕ್ ಪ್ಲೇನ್ ಬಟ್ಟೆ ಮೇಲೆ ಅಥವಾ ಈ ಥರ ಎಲ್ಲ ಸಾರಿ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಆದರೂ ಹಾಕಿ ತೋರಿಸ್ಬೋದು. ಈ ಥರ ಹಾಕಿ ತೋರಿಸಿ ಲೈಕ್ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ
ಮಾಡಿ ಪ್ರಾಡಕ್ಟ್ಸನ್ನೆಲ್ಲ ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿ ರೀಲ್ ಮಾಡಿ ಅದನ್ನು ನಾವು ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ನಮಗೆಲ್ಲ ಪ್ರಾಡಕ್ಟ್ಸ್ ಲಿಸ್ಟ್ ಬರುತ್ತಲ್ಲ, ಆ ಥರ ಮಾಡಿದರೆ ನಮಗೆ ದುಡ್ಡು ಬರುತ್ತೆ. ಸೊ ನಿಮಗೆ ಇದೆಲ್ಲ ಯಾವ ಥರ ಮಾಡಬೇಕು ಅಂತ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ, ತಿಳ್ಕೊಬೇಕು ಅಂತಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪ್ರೊಸೀಜರ್ ಹೇಳ್ತೀನಿ ನಿಮಗೆ. ಹಾಗೆ ನಮ್ಮ ಪಾಪುದು 7 ಮಂತ್ ಕೂಡ ಕಂಪ್ಲೀಟ್ ಆಯಿತು, ಅವಳದು ಬೇಬಿ ಶೂಟ್ ಮಾಡೋಣ ಅಂಥೇಳಿ. ಈ ಪ್ರಾಡಕ್ಟ್ಸು ಕೂಡ ನಾನು ಮೀಶೋಯಿಂದನೇ ತರಿಸಿದ್ದೆ. ಸೊ ಇದನ್ನು ಕೂಡ ನಾನು ರಿಟರ್ನ್ ಮಾಡಿದ್ಮೇಲೆ ಇದನ್ನು ಬೇರೆಯವ್ರು ಬೈ ಮಾಡಿದರೆ ನನಗೆ ದುಡ್ಡು ಬರುತ್ತೆ ಆ ಥರ. ಸೊ ರೇನ್ಬೋ ಥೀಮ್ ಮಾಡೋಣ ಅಂದ್ಕೊಂಡಿದ್ದೆ. ನಾರ್ಮಲಿ ರೇನ್ಬೋ ಕಲರ್ದೆಲ್ಲ ದುಪ್ಪಟ್ಟ ಅದೆಲ್ಲ ತೊಗೊಂಡು ಬರೋದಕ್ಕಿಂತ ಈ ಥರ ಒಂದು ಬ್ಯಾಕ್ ಡ್ರಾಪ್ ನೋಡಿದ್ದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನೇ ಮಾಡೋಣ ಅಂಥೇಳಿ ಮಾಡಿದೆ. ಅದು ನೆಕ್ಸ್ಟ್ 1 to 12 ಮಂತ್ಸ್ವರೆಗೂ ಕಾರ್ಡ್ ಕೂಡ ಇತ್ತು ಅದರಲ್ಲಿ, ಅದನ್ನು ತರಿಸಿದ್ದೆ ನಾನು. ಅದ್ರ ಜೊತೆಗೆ ಮೈ ಟೀತ್ ಈಸ್ ಕಮ್ಮಿಂಗ್, ಐ ಆಮ್ ಕ್ರಾಲಿಂಗ್, ಒಂದೆರಡು ಸ್ಟಿಕ್ಕರ್ಸ್ ಕೂಡ ಎಕ್ಸ್ಟ್ರಾ ಇತ್ತು. ಅದು ಕ್ಯೂಟಾಗಿತ್ತು. ಇದು ಚೆನ್ನಾಗಿದೆ ನೋಡಿ, ಬೇಬಿ ಫುಡ್ ಶೂಟ್ ಮಾಡೋರೆಲ್ಲ ಇದನ್ನು ನೀವು ಬೈ ಮಾಡಿದರೆ ನಿಮ್ಗೆ ಯೂಸ್ ಆಗುತ್ತೆ ಬೇಬಿ ಶೂಟ್ ಮಾಡಲಿಕ್ಕೆ. ಇದ್ರದ್ದು ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ತಗೊಳ್ಳೋದಿದ್ದರೆ ಬೈ ಮಾಡಿ ಆಯಿತಾ. ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ನಮ್ಮ ಪಾಪುದು 7 ಮಂತ್ ಬೇಬಿ ಶೂಟ್ ಕೂಡ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.